ಆ್ಯಕ್ಚುಲಿ ಇಲ್ಲಿ ಸಂಜೆ ಟೈಮಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಸೊ ಇಲ್ಲೇ ಹಾರ್ಸ್ ರೈಡಿಂಗ್ ಆಗುತ್ತೆ. ಟೆಂಟ್ ಸ್ಟೇನು ಇದೆ, ಹಟ್ ಸ್ಟೇನು ಇದೆ. ನೋಡೋದೇ ಭಯ ಆಗುತ್ತೆ, ಅಷ್ಟು ಹೈಟ್ ಇದೆ ಇದು. ನಿಂತ್ಕೊಂಡ್ರೆ ನನ್ನ ಅದ್ರದ್ದು ಶೋಲ್ಡರ್ ಅಷ್ಟು ಹೈಟ್ ಬರೋಲ್ಲ, ಅಷ್ಟು ಹೈಟ್ ಇದೆ ಇದು. ಬಾಬಾ ಬುಡನ್ಗಿರಿ, ಜರಿ ಫಾಲ್ಸು, ದತ್ತಾತ್ರೇಯ ಪೀಠ, ಇನಾಮ್ ದತ್ತಾತ್ರೇಯ ಪೀಠ. ಆನ್ ದಿ ವೇ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಗೈಸ್, ಚಿಕ್ಕಮಗಳೂರಲ್ಲಿ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಮುಳ್ಳಯ್ಯನಗಿರಿ ರೈಟ್ ಹಿಂಗೇನಾ? ಎರಡು ಮುಳ್ಳಯ್ಯನಗಿರಿ ತೋರಿಸ್ತಾ ಇದೆ. ಒಂದು ಮುಳ್ಳಯ್ಯನಗಿರಿ ಈ ಕಡೆ ತೋರಿಸ್ತಾ ಇದೆ, ಇನ್ನೊಂದು ಮುಳ್ಳಯ್ಯನಗಿರಿ ಆ ಕಡೆ ತೋರಿಸ್ತಾ ಇದೆ. ಸಿರಿ ಕೆಫೆ. ಸೊ ಚಿಕ್ಕಮಗಳೂರಿಗೆ ಫೇಮಸ್ ಈ ಸಿರಿ ಕೆಫೆ. ಚೆನ್ನಾಗಿರುತ್ತೆ ಕಾಫಿ, ಬಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ಕಾಫಿನಾಡು ಬಂದುಬಿಟ್ಟು ಕಾಫಿ ಕೊಡ್ತಿಲ್ಲ ಅಂದರೆ ಹೆಂಗೆ ಹೇಳಿ. ಮಳೆ ಬಂದರೆ ರೈನ್ ಕೋಟ್ ಇದೆ, ಆದರೆ ರೈನ್ ಕೋಟ್ ಹಾಕ್ಕೊಳ್ಳಲ್ಲ ನಾನು. ಯಾಕೆಂದರೆ ನನಗೀಗ ಮೋಟಲ್ ಹೋಗಿ ಮಾಡ್ತಾ ಇರಬೇಕಾದ್ರೆ ನಮ್ಮ ಡಿ ವಿ ಅವ್ರನ್ನ ಹಾಕೋ ಬರ್ತಾರೆ. ಡಿ ವಿ ಗೊತ್ತಿರಬೇಕಾದ್ರೆ ನಿಮಗೆ, ಡಿ ವಿ ಇನ್ ಕನ್ನಡ. ನಾವು ಕನ್ನಡಿಗರು ಎಲ್ಲರೂ ಒಟ್ಟೊಟ್ಟಿಗೆ ಬೆಳೆಯೋಣ ಗೈಸ್, ಏನಂತೀರಾ? ಹಾಯ್, ಹಲೋ, ನಮಸ್ಕಾರ. ಸೊ ನಿಮ್ಮ ಲಾಸ್ಟ್ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಚಿಕ್ಕಮಗಳೂರಿಗೆ ಬಂದಿದ್ದೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 12:30. ನಾನು ಇವಾಗ ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ ಗೈಸ್, ಇವಾಗ ನಾನು ನಿಮಗೆ ರೆಸಾರ್ಟ್ನ ಒಂದು ಶಾರ್ಟ್ ಗ್ಲಾನ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಈ ರೆಸಾರ್ಟ್ಗೆ ಫಸ್ಟ್ ಟೈಮ್ ಬರ್ತಾ ಇಲ್ಲ. ಇದೇ ಇಯರಲ್ಲಿ ನಾನು 3ನೇ ಸಲ ಇವಾಗ ಬರ್ತಾ ಇರೋದು ಈ ರೆಸಾರ್ಟ್ಗೆ. ಸೊ ಮುಂಚೆ 2 ಸಲ ಫ್ರೆಂಡ್ಸ್ ಜೊತೆ ಬಂದಿದ್ದೆ. ಸೊ ಇವಾಗ ಸೋಲೋ ಟ್ರಿಪ್, ಅದು ನಿಮಗೋಸ್ಕರ ಬರ್ತಾಯಿದ್ದೀನಿ. ನಾನು ನಿಮಗೆ ಪ್ಲೇಸ್ ತೋರಿಸೋಣ ಅಂತ ಚಿಕ್ಕಮಗಳೂರಲ್ಲಿ. ಸೊ ಇಲ್ಲಿ ಸ್ವಲ್ಪ ಪ್ಲೇಯಿಂಗ್ ಏರಿಯಾ ಇದೆ ನೋಡಿ. ಇದೊಂದು ಮಿನಿ ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತು ಇಲ್ಲೆಲ್ಲ ಊಟ ಮಾಡೋಕ್ಕೆ ಡೈನಿಂಗ್ ಏರಿಯಾ ಇದೆ. ಇಲ್ಲಿ ಆಟ ಆಡ್ಬೋದು. ಲಾಸ್ಟ್ ಟೈಮ್ ನಾವು ಇಲ್ಲಿ ಫುಟ್ಬಾಲೆಲ್ಲ ಆಟ ಆಡಿದ್ದೀವಿ. ಸೊ ಇನ್ನು ಕೆಳಗಡೆ ಹೋದರೆ ಟೆಂಟ್ ಇದೆ, ಟೆಂಟ್ ಸ್ಟೇ ಇದೆ, ರೂಮ್ ಸ್ಟೇ ಇದೆ. ಸೊ ಅದನ್ನೂ ಸಹ ತೋರಿಸ್ಬಿಡ್ತೀನಿ. ಹಾಗೆ ಹಾರ್ಸ್ ರೈಡಿಂಗು ಇದೆ. ಬೆಳಗ್ಗೆ ಹಾರ್ಸ್ ರೈಡಿಂಗ್ ಮಾಡ್ತಾರೆ ಇಲ್ಲಿ. ಸೊ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಆ್ಯಕ್ಚುಲಿ ಇಲ್ಲಿ ಸಂಜೆ ಟೈಮಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಸೊ ಸಂಜೆ ಅದನ್ನು ತೋರಿಸ್ತೀನಿ ನಿಮಗೆ. ಫೈರ್ ಕ್ಯಾಂಪ್ ಹಾಕ್ತಾರೆ ಇಲ್ಲಿ. ಸೊ ಇಲ್ಲೇ ಹಾರ್ಸ್ ರೈಡಿಂಗ್ ಆಗುತ್ತೆ. ಬಟ್ ಇವಾಗ ಯಾವುದು ಹಾರ್ಸ್ ಕಾಣಿಸ್ತಾ ಇಲ್ಲ, ಅದು ಹಿಂದ್ಗಡೆ ಇರುತ್ತೆ, ಎಲ್ಲ ಹಿಂದ್ಗಡೆ ಕಟ್ಟಿರ್ತಾರೆ. ತೋರಿಸ್ತೀನಿ ನಿಮಗೆ, ಟೆಂಟ್ ಸ್ಟೇ ತೋರಿಸ್ತೀನಿ. ಸೊ ಇದು ರೂಮ್ ಸ್ಟೇಗಳು ಈ ಕಡೆ ಇರೋದು. ಇದ್ರ ಹಿಂದ್ಗಡೆ ಟೆಂಟ್ ಸ್ಟೇ ಇದೆ. ಸೊ ನಿಮ್ಗೆ ಕಾಣಿಸ್ಬೋದು, ಇಲ್ಲೆಲ್ಲ ಫುಲ್ ಟೆಂಟ್ ಸ್ಟೇಗಳಿದೆ. ಟೆಂಟ್ ಸ್ಟೇನು ಇದೆ, ಹಟ್ ಸ್ಟೇನು ಇದೆ. ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಈ ಟೆಂಟಲ್ಲಿ ಸ್ಟೇ ಆಗಿದ್ವಿ. ಬಟ್ ಈ ಟೈಮ್ ನಾನು ಡಾರ್ಮೆಟ್ರಿ ತೊಗೊಂಡಿದ್ದೀನಿ. ಬಿಕಾಸ್ ಟೆಂಟಲ್ಲಿ ಅದು ಸಿಂಗಲ್ ಶೇರಿಂಗ್ ಟೆಂಟ್ ಇರೋಲ್ಲ. ಸೊ ಅದ್ರ ಬದಲು ಸಿಂಗಲ್ ಶೇರಿಂಗಲ್ಲಿ ಬೆಡ್ ಇತ್ತು, ಅದು ಡಾರ್ಮೆಟ್ರಿ ಬೆಡ್ ಇತ್ತು, ಅದಕ್ಕೆ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕುದುರೆಗಳು ನಿಮ್ಗೆ ಕಾಣಿಸ್ಬೋದು. ಇವಾಗ ಇಲ್ಲಿ ಕುದುರೆಗಳಿದೆ. ಬೆಳಗ್ಗೆ ಎದ್ದನ್ನೇ ಹಾರ್ಸ್ ರೈಡಿಂಗ್ ಮಾಡ್ತಾರಲ್ಲ ಆ ಕಡೆ ನೋಡಿ. ಆ್ಯಕ್ಚುಲಿ ಕುದುರೆ ಸಖತ್ ಹೈಟ್ ಆಗಿದೆ, ನೋಡೋದೇ ಭಯ ಆಗುತ್ತೆ, ಅಷ್ಟು ಹೈಟ್ ಇದೆ ಇದು. ಯಬ್ಬಾ, ನನಗೂ ನಿಜ ಹೇಳಬೇಕು, ನಾನು ನಿಂತ್ಕೊಂಡ್ರೆ ನನ್ನ ಅದ್ರದ್ದು ಶೋಲ್ಡರ್ ಅಷ್ಟು ಹೈಟ್ ಬರೋಲ್ಲ, ಅಷ್ಟು ಹೈಟ್ ಇದೆ ಇದು. ಓಕೆ ಗೈಸ್, ಸೊ ಇದೇ ರೆಸಾರ್ಟು, ಇಷ್ಟೇ. ಸೊ ಇವಾಗ ನಾನು ಮುಳ್ಳಯ್ಯನಗಿರಿಗೆ ಹೋಗ್ತೀನಿ. ಮುಳ್ಳಯ್ಯನಗಿರಿಯಲ್ಲಿ ಆನ್ ದಿ ವೇ ಹೋಗೋದು ನಿಮ್ಗೆ ತೋರಿಸ್ತೀನಿ. ಬಿಕಾಸ್ ಮುಳ್ಳಯ್ಯನಗಿರಿಗೆ ಹೋದರೆ ಅಲ್ಲಿ ಆನ್ ದಿ ವೇ ತುಂಬಾ ಪ್ಲೇಸ್ ಸಿಗುತ್ತೆ. ಬಾಬಾ ಬುಡನ್ಗಿರಿ, ಜರಿ ಫಾಲ್ಸು, ದತ್ತಾತ್ರೇಯ ಪೀಠ, ಇನಾಮ್ ದತ್ತಾತ್ರೇಯ ಪೀಠ, ಆಮೇಲೆ ಇನ್ನೊಂದೇನೋ ಒಂದು ಪ್ಲೇಸ್ ಇದೆ. ಸೊ ಅದೆಲ್ಲ ತೋರಿಸ್ತೀನಿ ನಿಮಗೆ. ಹೋಗ್ತಾ ಸಿಗೋಣ. ಓಕೆ ಗೈಸ್, ಇವಾಗ ನಮ್ಮ ಐರಾವತನಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಹಿಡ್ಕೊಂಡು ಹೋಗೋಣ ಬನ್ನಿ. ಇವಾಗ ನೆಕ್ಸ್ಟು ಮುಳ್ಳಯ್ಯನಗಿರಿ. ಮೋಸ್ಟ್ಲಿ ಮುಳ್ಳಯ್ಯನಗಿರಿಗಿಂತ ಮುಂಚೆನೇ ಯಾವುದೋ ಪ್ಲೇಸ್ ಸಿಗುತ್ತೆ. ಎಲ್ಲ ಆನ್ ದಿ ವೇ ಯಾವ್ಯಾವ ಪ್ಲೇಸ್ ಸಿಗುತ್ತೆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ.
ಗೈಸ್ ಚಿಕ್ಕಮಗಳೂರಲ್ಲಿ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೆ. ಬಟ್ ಅಂಥ ಚಳಿ ಏನೂ ಇಲ್ಲ. ನಮಗೇನೋ ಸೆಕೆ ಆಗ್ತಾಯಿದೆ ಹಬ್ಬ ಫುಲ್ಲು. ಚಳಿ ಆಗೋ ಬಂದು ಚಳಿ ಇಲ್ಲ ಗೈಸ್, ಸೆಕೆನೇ ಆಗ್ತಾಯಿದೆ. ಮುಳ್ಳಯ್ಯನಗಿರಿ ಹಿಂಗೇನಾ? ಮುಳ್ಳಯ್ಯನಗಿರಿ ರೈಟ್ ಹಿಂಗೇನಾ? ಥ್ಯಾಂಕ್ಸ್. ಓಕೆ ಗಾಯ್ಸ್, ಇನ್ನೊಂದು 30 ಕಿಲೋಮೀಟ್ರ್ ಇದೆ ಮುಳ್ಳಯ್ಯನಗಿರಿಗೆ. 39 ಎಷ್ಟೋ ಇದೆ, 38 ಕಿಲೋಮೀಟ್ರ್ ಇದೆ ಅಂದ್ಕೊತೀನಿ. ಸೊ ಹಿಂಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ನಾವು ಹಂಗೆ ಹೋಗ್ತೀವಿ. ಆ್ಯಕ್ಚುಲಿ ಮ್ಯಾಪ್ಸಲ್ಲಿ ಮುಳ್ಳಯ್ಯನಗಿರಿ ಅಂತ ಹಾಕಿದ್ರೆ 2 ಮುಳ್ಳಯ್ಯನಗಿರಿ ತೋರಿಸ್ತಾ ಇದೆ. ಒಂದು ಮುಳ್ಳಯ್ಯನಗಿರಿ ಈ ಕಡೆ ತೋರಿಸ್ತಾ ಇದೆ, ಇನ್ನೊಂದು ಮುಳ್ಳಯ್ಯನಗಿರಿ ಆ ಕಡೆ ತೋರಿಸ್ತಾ ಇದೆ. ಸೊ ನಂಗೆ ಕನ್ಫ್ಯೂಸ್ ಆಗೋಯ್ತು ಯಾವ ಕಡೆ ಹೋಗಲಿ ಅಂತ. ಅದಕ್ಕೆ ನನಗೂ ಅದೇ ಲಾಸ್ಟ್ ಟೈಮ್ ಹೋಗಿದ್ದಂಗೆ ಜ್ಞಾಪಕ ಇತ್ತು, ಈ ಕಡೆ ಹೋಗಿದ್ವಿ. ಆದರೂ ಈ ಮ್ಯಾಪ್ಸ್ ಟೈಕ್ ಮಾಡುತ್ತೆ ಅಂದರೆ ಗೊತ್ತೇ ಆಗಲ್ಲ ನಮ್ಗೆ ಯಾವ ಕಡೆ ಹೋಗಬೇಕು ಅಂತ. ಗೈಸ್ ಇದು ಸಿರಿ ಕೆಫೆ. ಸೊ ಚಿಕ್ಕಮಗಳೂರಿಗೆ ಫೇಮಸ್ ಈ ಸಿರಿ ಕೆಫೆ. ಸೊ ಇಲ್ಲೊಂದು ಕಾಫಿ ಕುಡ್ಕೊಂಡು ಹೋಗಬೇಕು. ಆಮೇಲೆ ಬರ್ತಾ ನೋಡೋಣ. ಇವಾಗ ಕಾಫಿ ಕುಡಿಯೋಕ್ಕೆ ಮೂಡಿಲ್ಲ. ಸೊ ಬರ್ತಾ ಈ ಸಿರಿ ಕೆಫೆಯಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಚೆನ್ನಾಗಿರುತ್ತೆ ಕಾಫಿ, ಬಟ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ಬೋದು. ನಾನು ಲಾಸ್ಟ್ ಟೈಮು ಒಂದು ಚಾಕ್ಲೇಟ್ ಕಾಫಿ ತೊಗೊಂಡಿದ್ದೆ. ಅದಕ್ಕೆ ಎಷ್ಟು ತೊಗೊಂಡು ಗೊತ್ತಾ? 80-90 ರುಪೀಸು ತೊಗೊಂಡಿದ್ದಾರೆ ಅನ್ಸುತ್ತೆ, ಜ್ಞಾಪಕ ಇಲ್ಲ. 70, 80, 90 ಮೂರಲ್ಲಿ ಯಾವುದೋ ಒಂದು ಪ್ರೈಸ್ ತೊಗೊಂಡಿದ್ರು. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಫಿನಾಡು ಬಂದುಬಿಟ್ಟು ಕಾಫಿ ಕುಡ್ದಿಲ್ಲ ಅಂದರೆ ಹೆಂಗೆ ಹೇಳಿ. ಸೊ ಕುಡ್ಕೊಂಡು ಹೋಗ್ತೀನಿ ಕಾಫಿನ. ಬಟ್ ಇವಾಗ ಬೇಡ, ಇವಾಗ ಕಾಫಿ ಕುಡಿಯೋ ಮೂಡಿಲ್ಲ. ಯಾಕೋ ಮಳೆ ಹನಿತಾ ಇದೆ, ಮಳೆ ಬರುತ್ತಂತ ಅನಿಸ್ತಾ ಇದೆ. ನೋಡೋಣ, ಇಲ್ಲಿ ಮಳೆ ಬಂದರೆ ರೈನ್ ಕೋಟ್ ಇದೆ. ಆದರೆ ರೈನ್ ಕೋಟ್ ಹಾಕ್ಕೊಳ್ಳಲ್ಲ ನಾನು, ಯಾಕೆಂದರೆ ಮಳೆ ನಮಿಬೇಕು ಅಂತ ಫಿಕ್ಸ್ ಆಗೋಗಿದ್ದೀನಿ ಇವತ್ತು. ಓಕೆ, ಇಲ್ಲಿ ಬೋರ್ಡ್ ನೋಡ್ಬೋದು. ಮುಳ್ಳಯ್ಯನಗಿರಿಗೆ ಇನ್ನೂ 13.5 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು. ಇಲ್ಲಿ ಲೆಫ್ಟ್ ಹೋಗಿ 13.5 ಕಿಲೋಮೀಟರಲ್ಲಿ ಮುಳ್ಳಯ್ಯನಗಿರಿ ಬರುತ್ತೆ. ಆ್ಯಕ್ಚುಲಿ ಚೆಕ್ ಪೋಸ್ಟ್ ಇದೆ ಪೊಲೀಸ್ದು. ಲಾಸ್ಟ್ ಟೈಮ್ ನಾವು ಹೆಲ್ಮೆಟ್ ಹಾಕೊಂಡು ಬಂದಿಲ್ಲ, ಆದರೂ ಪೊಲೀಸ್ ಇರಲಿಲ್ಲ. ಬಟ್ ಈ ಟೈಮ್ ಹೆಲ್ಮೆಟ್ ಹಾಕೊಂಡಿದ್ದೀನಿ. ಹೆಲ್ಮೆಟ್ ಹಾಕೊಳ್ಳೋಕೆ ಇಷ್ಟ ಇರಲಿಲ್ಲ. ಹೆಲ್ಮೆಟ್ ಹಾಕೊಂಡ್ರೆ ಹೆವಿ ಕುತ್ತಿಗೆ ನೋವು ಬರುತ್ತೆ. ಬಟ್ ಈ ಲಾಗ್ ಮಾಡಬೇಕಲ್ಲ, ಈ ಕ್ಯಾಮರಾ ಫಿಕ್ಸ್ ಮಾಡ್ಕೋಬೇಕಲ್ಲ, ಅದಕ್ಕೆ ಹಾಕೊಂಡಿದ್ದೀನಿ. ಈಗ ಮೋಟೋ ಲಾಗಿಂಗ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಡಿ ವಿ ಅವ್ರು ನಮ್ಗೆ ಬರ್ತಾರೆ. ಡಿ ವಿ ಗೊತ್ತಿರ್ಬೇಕಾದ್ರೆ ನಿಮಗೆ, ಡಿ ವಿ ಇನ್ ಕನ್ನಡ. ಅದೇ ಅವ್ರದ್ದು ಇವಾಗ ಕಾಂಟ್ರವರ್ಸಿ ಆಗ್ತಾಯಿದೆ. ಅವ್ರದ್ದು ಟಿಪಿಕಲ್ ಕನ್ನಡ ಅವ್ರದ್ದು ಏನು ಹೇಳಿದ್ರು ಗೊತ್ತಿಲ್ಲ. ನಾವು ಕನ್ನಡಿಗರಿಗೆ ಸಪೋರ್ಟು. ಸೊ ಇಬ್ಬರು ಕನ್ನಡಿಗರು ಎಲ್ಲ ಮಾಡಿದೆ ಚೆನ್ನಾಗಿರ್ಬೋದು. ಸೊ ಆದಷ್ಟು ಬೇಗ ಅವ್ರು ಏನೋ ಪ್ರಾಬ್ಲಮ್ ರಿಸಾಲ್ವ್ ಮಾಡಿಕೊಂಡು ನಾವು ಕನ್ನಡಿಗರೆಲ್ಲರೂ ಒಟ್ಟೊಟ್ಟಿಗೆ ಬೆಳೆಯೋಣ ಗೈಸ್. ಏನಂತೀರಾ? ಓಕೆ ಗೈಸ್, ಇವಾಗ ಒಂದು ಟೈಮ್ಲೆಸ್ ಆಗ್ಬಿಡ್ತೀನಿ ನೋಡಿ. ಸೊ ಇನ್ನೊಂದು 13 ಕಿಲೋಮೀಟ್ರ್ ಇದೆ ಮುಳ್ಳಯ್ಯನಗಿರಿಗೆ. ಸೊ ಅಲ್ಲಿ ತನಕ ನಿಮ್ಗೊಂದು ಟೈಮ್ ಲ್ಯಾಪ್ಸ್ ನೋಡ್ತಾ ಇರ್ರಿ.